ಈ ವಿಡಿಯೋದಲ್ಲಿ ನಾವು ಸಪ್ಲೈ ಡಿಮ್ಯಾಂಡ್ ಝೋನ್ಸ್ನ ಯಾವ ಥರ ರಿಫೈನ್ ಮಾಡಿ ಸ್ಪಾಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ರಿಫೈನ್ ಮಾಡೋದ್ರಿಂದ ನಮಗೆ ಮೇನ್ ಅಡ್ವಾಂಟೇಜ್ ಏನು ಅಂದರೆ ನಮ್ಮದೊಂದು ಆಕ್ಯುರಸಿ ಜಾಸ್ತಿ ಆಗುತ್ತೆ ಆ್ಯಂಡ್ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಒಳ್ಳೆ ಸಿಗುತ್ತೆ. ಬಟ್ ಇಲ್ಲಿ ನಾವು ತುಂಬ ಟ್ರೇಡ್ಸ್ನ ಮಿಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ನಾವು 4 ಟೈಪ್ಸ್ ಆಫ್ ಝೋನ್ಸ್ ಮಾರ್ಕಿಂಗ್ನ ಮಾಡ್ಬೋದು. ಫಸ್ಟ್ ಒನ್ ಈಸ್ ರೇಂಜ್, ಅಂದರೆ ಮಾರ್ಕೆಟ್ ಇಷ್ಟು ಒಂದು ರೇಂಜ್ ಫಾರ್ಮ್ ಆಗಿರುತ್ತೆ, ಅಷ್ಟು ಫುಲ್ನ ನಾವು ಮಾರ್ಕ್ ಮಾಡಿಬಿಟ್ಟು ಅದ್ರ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಎಂಟ್ರಿ ತಗೊಳ್ಳೋದನ್ನ ರೇಂಜ್ ಎಂಟ್ರಿ ಅಂತ ಕರೀತಾರೆ. ಸೆಕೆಂಡ್ ಒನ್ ಈಸ್ ಪಿವೋಟ್ ಎಂಟ್ರಿ, ಅಂದರೆ ದ ಲಾಸ್ಟ್ ಅಪ್ ಮೂವ್ ಬಿಫೋರ್ ದ ಸೆಲ್, ಅದನ್ನು ನಾವು ಮಾರ್ಕ್ ಮಾಡಿಬಿಟ್ಟು ಆ ಪಾಯಿಂಟಿಂದ ಸೆಲ್ ತಗೊಂಡ್ರೆ ಅದನ್ನ ಪಿವೋಟ್ ಎಂಟ್ರಿ ಅಂತ ಕರೀತಾರೆ. ನೆಕ್ಸ್ಟ್ ದ ಕ್ಯಾಂಡಲ್, ದ ಲಾಸ್ಟ್ ಬೈ ಕ್ಯಾಂಡಲ್ ಬಿಫೋರ್ ದ ಸೆಲ್, ಅಂದರೆ ಇಲ್ಲಿ ಸೆಲ್ ಆಗೋಕ್ಕಿಂತ ಮುಂಚೆ ಒಂದು ಬೈ ಕ್ಯಾಂಡಲ್ ಇದೆಯಲ್ಲ, ಆ ಕ್ಯಾಂಡಲ್ ಅಲ್ಲಿ ನಾವು ಎಂಟ್ರಿ ತಗೊಳ್ಳೋದ್ರಿಂದ ಇದನ್ನ ನಾವು ಕ್ಯಾಂಡಲ್ ಸೆಲ್ ಅಂತ ಕರಿಬಹುದು, ಅವ್ರ ಕ್ಯಾಂಡಲ್ ಎಂಟ್ರಿ ಅಂತ ನಾವು ಕರಿಬಹುದು. ಅಟ್ ಲಾಸ್ಟ್ ಕ್ಯಾಂಡಲ್ ಎಂಡ್ ಅಲ್ಲಿ ಇರುವಂತಹ ವಿಕ್ಸ್ ಅಲ್ಲಿ ನಾವು ಎಂಟ್ರಿ ತಗೊಂಡ್ರೆ ಇದನ್ನ ವಿಕ್ ಎಂಟ್ರಿ ಅಂತ. ಈ ನಾಲ್ಕರಲ್ಲೂ ದ ಕ್ಯಾಂಡಲ್ ಎಂಟ್ರಿ ಅಂಡ್ ದ ವಿಕ್ ಎಂಟ್ರಿ ನಮಗೆ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಚೆನ್ನಾಗಿದೆ. ಕ್ಯಾಂಡಲ್ ಎಂಟ್ರಿ ನಮಗೆ ಆಲ್ಮೋಸ್ಟ್ 1:3 ಸಿಕ್ಕಿದ್ರೆ ವಿಕ್ ಎಂಟ್ರಿ ಆಲ್ಮೋಸ್ಟ್ 1:6 ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಇದೆ. ಬಟ್ ರೇಂಜ್ ಮತ್ತು ಪಿವೋಟ್ ಎಂಟ್ರಿಲಿ ಆಲ್ಮೋಸ್ಟ್ 1:1.5 ಆರ್ 1:2 ರಿಸ್ಕ್ ಟು ರಿವಾರ್ಡ್ ಇದೆ. ಬಟ್ ರೇಂಜ್ ಮತ್ತು ಪಿವೋಟ್ ಎಂಟ್ರಿ ನಾವು ಯಾವತ್ತೂ ಮಿಸ್ ಮಾಡಕ್ಕೆ, ಬಿಕಾಸ್ ಮಾರ್ಕೆಟ್ ಅಟ್ಲೀಸ್ಟ್ ರೇಂಜ್ನ ವಾಪಸ್ ಟ್ಯಾಪ್ ಮಾಡೋಕ್ಕೆ ಅಂತ ಬಂದೇ ಬರುತ್ತೆ. ಬಟ್ ಕ್ಯಾಂಡಲ್ ಎಂಟ್ರಿ ಅವ್ರ ವಿಕ್ ಎಂಟ್ರಿನ ನಾವು ಮಿಸ್ ಮಾಡೋ ಚಾನ್ಸ್ ಇರುತ್ತೆ, ಯಾಕೆಂದರೆ ಮಾರ್ಕೆಟ್ ಅಷ್ಟು ಡೀಪ್ ರಿಟ್ರೇಸ್ಮೆಂಟ್ ಮಾಡಲ್ಲ ಆ್ಯಂಡ್ ಅದಕ್ಕಿಂತ ಮುಂಚೆನೇ ರಿವರ್ಸ್ ಆಗೋ ಚಾನ್ಸ್ ಕೂಡ ಇರುತ್ತೆ. ಇದೇ ತರ ಟ್ರೇಡಿಂಗ್ ಬಗ್ಗೆ A to Z ತಿಳ್ಕೋಬೇಕು ಅಂದ್ರೆ ಈ ಪೇಜ್ನ ಫಾಲೋ ಮಾಡಿ.